ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕ್ ವಿಷಯ ಏನು ಅಂತ ಹೇಳಿದ್ರೆ, ಅಕ್ಷಯ ತೃತೀಯ 2026 ಯಾವಾಗ ಆಚರಣೆಯನ್ನು ಮಾಡ್ತೀವಿ ಅನ್ನೋದು. ಅಂದರೆ ಈ ಅಕ್ಷಯ ತೃತೀಯವನ್ನು ನಾವು 19ನೇ ತಾರೀಕು ಮತ್ತು 20ನೇ ತಾರೀಕು 2 ದಿನ ಬಿದ್ದಿದೆ. ಅದರಲ್ಲಿ ಏನು ಅಂತ ಹೇಳಿದ್ರೆ 10:49 AM ಇಂದ ಅಂದರೆ ಏಪ್ರಿಲ್ 19 ಎಂಡ್ ಆಗೋದು 7:27 AM ಏಪ್ರಿಲ್ 28 20ನೇ ತಾರೀಕು ಮುಗಿಯುತ್ತೆ. ಆದ್ದರಿಂದ ಈ ಹಬ್ಬವು ಒಂದು ಸನಾತನ ಧರ್ಮದಲ್ಲಿ ಒಂದು ವಿಶಿಷ್ಟವಾದಂತಹ ಹಬ್ಬ ಆಗಿರುತ್ತೆ. ಅಂದರೆ ಈ ಅಕ್ಷಯ ತೃತೀಯ ದಿನ ನಾವು ಚಿನ್ನವನ್ನು ಖರೀದಿ ಮಾಡಬೇಕಾ ಅಥವಾ ಯಾವ ವಸ್ತುವನ್ನು ಖರೀದಿ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅಕ್ಷಯ ತೃತೀಯ ಅನ್ನೋದು ಆಗಿನ ಕಾಲದಿಂದನೂ ಸಹ ಒಂದು ತುಂಬ ಹೆಸರುವಾಸಿಯಾದಂತಹ ಒಂದು ದಾನ ಧರ್ಮಕ್ಕೆ ಹೆಸರುವಾಸಿಯಾದಂಥ ಹಬ್ಬ ಆಗಿರುತ್ತೆ. ಅವತ್ತಿನ ದಿನ ನಾವು ಬಳೆಗಳನ್ನು ಖರೀದಿಯನ್ನು ಮಾಡ್ಬೋದು. ಆ ಬಳೆಗಳನ್ನು ಖರೀದಿಯನ್ನು ಮಾಡಿ ದೇವರ ಮುಂದೆ ಅಂದರೆ ಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಮನೆಗೆ ಒಂದು 5-6 ಜನಕ್ಕೆ ಬೇಕಾದ್ರೆ ನಿಮ್ಮ ಶಕ್ತ್ಯಾನುಸಾರವಾಗಿ ಅವರಿಗೆ ಒಂದು ತಾಂಬೂಲವನ್ನು ಸಹ ಕೊಡ್ಬೋದು. ಲಕ್ಷ್ಮಿಯ ಮುಂದೆ ಈ ಬಳೆಗಳು ಅಂದರೆ ಲಕ್ಷ್ಮಿಗೆ ತುಂಬಾ ಇಷ್ಟ. ಅದರಲ್ಲೂ ರೆಡ್ ಕಲರ್, ಗ್ರೀನ್ ಕಲರ್ ಈ ರೀತಿಯ ಬಳೆಗಳು ತುಂಬಾ ಇಷ್ಟ ಆಗಿರುತ್ತೆ. ಆದ್ದರಿಂದ ಅಕ್ಷಯ ತೃತೀಯ ದಿನ ನೀವು ಈ ಬಳೆಗಳನ್ನು ದಾನವಾಗಿ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಲಕ್ಷ್ಮಿ ಇರೋದು ಈ ಎಲೆಗಳಲ್ಲಿರುತ್ತೆ. ಮತ್ತು ಲಕ್ಷ್ಮಿಯ ಮುಂದೆ ಈ ಕಳಸವನ್ನು ಇಟ್ಟು ಮತ್ತು ಅದು ಕೆಲವು ನೈವೇದ್ಯಗಳನ್ನು ಸಹ ಮಾಡಿ ಇಡ್ಬೋದು, ನೋಡ್ತಾ ಇರ್ಬೋದು. ಅದೇ ರೀತಿಯಲ್ಲಿ ಹಿತ್ತಾಳೆಯ ದೀಪಗಳನ್ನು ಖರೀದಿಯನ್ನು ಮಾಡ್ಬೋದು. ಮತ್ತು ಎಕ್ಕದ ಎಲೆ ಇರುತ್ತಲ್ಲ, ಅದಕ್ಕೂ ಸಹ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ಈ ಮಣ್ಣಿನ ದೀಪಗಳನ್ನು ಸಹ ತಗೊಂಡು ಬಂದರೆ ತುಂಬಾ ಒಳ್ಳೆಯದು. ಕೆಲವು ಹಣ್ಣುಗಳು ಲಕ್ಷ್ಮಿಗೆ ತುಂಬಾ ಇಷ್ಟ ಆಗಿರುತ್ತೆ, ಆ ಹಣ್ಣುಗಳನ್ನ ತೊಗೊಂಡು ಬರ್ಬೋದು. ಮತ್ತು ಅರಿಶಿಣ ಕುಂಕುಮ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ, ಅದನ್ನೂ ಸಹ ತೊಗೊಂಡು ಬರ್ಬೋದು. ಮತ್ತು ಲಕ್ಷ್ಮಿಯ ಮುಂದೆ ನೀವು ಇಟ್ಟಿರುವಂತಹ ಕೆಲವು ಕಾಯಿನ್ಸು, ದುಡ್ಡನ್ನು ಇಡ್ಬೋದು. ಮತ್ತು ಹತ್ತಿಯ ಖರೀದಿ, ಆವತ್ತಿನ ದಿನ ಉಪ್ಪನ್ನು ಸಹ ಲಕ್ಷ್ಮಿಯ ಸ್ವರೂಪ ಆಗಿರುತ್ತೆ. ಅಕ್ಕಿಯೂ ಸಹ ಆವತ್ತಿನ ದಿನ ನೀವು ತಗೊಂಡು ಬಂದರೆ ಒಳ್ಳೆಯದಾಗತ್ತೆ. ಮತ್ತು 5 ಥರ 6 ಥರದ ಕೆಲವು ಹಣ್ಣುಗಳೆಲ್ಲ ಇರುತ್ತೆ ನೋಡಿ, ಅಲ್ಲಿ ತೋರಿಸ್ತಾ ಇದ್ದೀರಿ. ಸಪೋಟ ಆಗಿರ್ಬೋದು ಅಥವಾ ದಾಳಿಂಬೆ ಆಗಿರ್ಬೋದು, ಇಂಥ ಹಣ್ಣುಗಳ ಖರೀದಿಗಳನ್ನು ಮಾಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಮಣ್ಣಿನಲ್ಲಿ ಮಾಡಿದಂತಹ ಮಡಿಕೆ ಇರುತ್ತಲ್ಲ, ಆ ಮಡಿಕೆಯನ್ನು ಖರೀದಿಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು. ಅಂದರೆ ಅವರ ಶಕ್ತಿ ಇದ್ದರೆ ಚಿನ್ನವನ್ನು ಸಹ ಖರೀದಿಯನ್ನು ಮಾಡ್ಬೋದು. ಯಾರಿಗೆ ಚಿನ್ನ ಖರೀದಿ ಮಾಡೋಕ್ಕಾಗಲ್ವೋ ಅಂಥವರು ಉಪ್ಪಾಗಿರ್ಬೋದು ಅದನ್ನೆಲ್ಲ ಖರೀದಿಯನ್ನು ಮಾಡಿ ಲಕ್ಷ್ಮಿಗೆ ಇಷ್ಟವಾದಂಥ ಹೂವಿನ ಹಾರ, ಕಮಲದ ಹೂವುಗಳು ಮುಡಿಸಿ ಅಲಂಕಾರವನ್ನು ಮಾಡುವುದು ಬಹಳ ಮುಖ್ಯ. ಬೆಳ್ಳಿಯ ಸಾಮಾನುಗಳನ್ನು ಸಹ ಚೆನ್ನಾಗಿ ತೊಳೆಯಬೇಕು ಮತ್ತು ಅದನ್ನು ಸಹ ತಗೊಳ್ಬೋದು ನೀವು. ಮತ್ತು ಮಲ್ಲಿಗೆ ಹೂವು ಸಹ ತುಂಬಾ ಲಕ್ಷ್ಮಿಗೆ ಇಷ್ಟ. ಬೆಳ್ಳಿಯ ಸಾಮಾನುಗಳನ್ನು ಸಹ ಖರೀದಿಯನ್ನು ಮಾಡಿ ಮತ್ತು ಮನೆಯ ಬಾಗಿಲಿಗೆ ಒಂದು ರೀತಿಯ ತೋರಣದ ರೀತಿಯಲ್ಲಿ ಹೂವಿನ ಅಲಂಕಾರವನ್ನು ಮಾಡಿ ಮಾವಿನ ಹಣ್ಣುಗಳನ್ನು ಮಕ್ಕಳಿಗೆ ದಾನವಾಗಿಯೂ ಸಹ ಕೊಡ್ಬೋದು. ಮತ್ತು ಅದೇ ರೀತಿಯಲ್ಲಿ ಮನೆಯಲ್ಲಿರುವಂಥ ದೇವರ ಮುಂದೆ ಆನೆಗಳಿದೆ ನೋಡಿ, ಆನೆಗಳ ಖರೀದಿಯನ್ನು ಮಾಡಿ ಲಕ್ಷ್ಮಿಗೆ ಚೆನ್ನಾಗಿ ಅಲಂಕಾರವನ್ನು ಮಾಡುವುದು ಬಹಳ ಮುಖ್ಯ. ಭಕ್ತಿಯೇ ಪ್ರಧಾನವಾಗಿರುತ್ತದೆ. ಕೇವಲ ಚಿನ್ನವನ್ನು ಮಾತ್ರ ತೆಗೆದುಕೊಳ್ಳುವುದು ಮಾತ್ರವೇ ಅಲ್ಲ, ಆ ಮಣ್ಣಿನ ದೀಪಗಳನ್ನೇ ಆಗಿರ್ಬೋದು ನಿಮ್ಮ ಶಕ್ತಿಯಾನುಸಾರವಾಗಿ ಏನಿದೆಯೋ ಅದಕ್ಕನುಗುಣವಾಗಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ಒಲಿಯುವುದು ಒಂದು ಭಕ್ತಿಗೆ. ಮತ್ತು ತೆಂಗಿನಕಾಯಿಗಳ ದಾನಗಳನ್ನು ಸಹ ನೀವು ಕೊಡ್ಬೋದಾಗಿರುತ್ತೆ. ಲಕ್ಷ್ಮಿಯ ಮುಂದೆ ಚೆನ್ನಾಗಿ ಅಲಂಕಾರವನ್ನು ಮಾಡಿ ಲಕ್ಷ್ಮಿಗೆ ಇಷ್ಟವಾದಂಥ ದಾಳಿಂಬೆ ಹಣ್ಣು ಸಹ ನೈವೇದ್ಯವಾಗಿಯೂ ಸಹ ಇಡ್ಬೋದು. ಮತ್ತು ಕುಬೇರನನ್ನು ಸಹ ನೀವು ಖರೀದಿಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗತ್ತೆ. ಲಕ್ಷ್ಮಿಗೆ ಇಷ್ಟವಾದ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಇದರಿಂದ ಮಾಡಿದಂತಹ ನೈವೇದ್ಯವನ್ನು ಇಟ್ಟರೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗ್ಬೋದು. ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳಿದ್ರೆ ಅರಿಶಿಣ ಮತ್ತು ಕುಂಕುಮ ಆಗಿರುತ್ತೆ ಮತ್ತು ಎಲೆ ಆಗಿರುತ್ತೆ. ಇದೆಲ್ಲವೂ ಲಕ್ಷ್ಮಿಗೆ ತುಂಬ ಇಷ್ಟವಾದಂಥ ವಸ್ತುಗಳೇ ಆಗಿರುತ್ತೆ. ರಂಗೋಲಿಯನ್ನು ಮನೆಯ ಮುಂದೆ ಸಹ ಇದು ಮಾಡಬೇಕು. ತಾಂಬೂಲಗಳನ್ನು ಇಟ್ಟು ಅದರಲ್ಲಿ ಕೆಲವು ಹಣವನ್ನು ಇಟ್ಟು ಸಹ ದಾನವನ್ನು ಮಾಡಿ ಲಕ್ಷ್ಮಿಗೆ ಸುಗಂಧಭರಿತವಾದ ಮಲ್ಲಿಗೆ ಹೂವು ಅಂದರೆ ಇಷ್ಟ ಆಗಿರುತ್ತೆ. ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿ ಆಮೇಲೆ ತುಳಸಿ ಇರುತ್ತಲ್ಲ, ತುಳಸಿಯನ್ನು ಸಹ ನೀವು ಮನೆಗೆ ಹೊಸದಾಗಿ ತರ್ಬೋದು.
ಅದರ ಜೊತೆಗೆ ಬುಕ್ಗಳಾಗಿರ್ಬೋದು, ಬರೆಯುವಂತಹ ಪೆನ್ನು, ಪೆನ್ಸಿಲು ಇದನ್ನು ತಗೊಂಡು ಬಂದು ಮಕ್ಕಳಿಗೆ ದಾನವಾಗಿಯೂ ಸಹ ಕೊಡಿ. ಇದರಿಂದಲೂ ಸಹ ಇದರ ಖರೀದಿ ತುಂಬಾ ಒಳ್ಳೆಯದು. ಮತ್ತು ಹಿತ್ತಾಳೆಯ ಸಾಮಾನುಗಳನ್ನು ಸಹ ಖರೀದಿಯನ್ನು ಮಾಡಿ. ಮತ್ತು ಬಳೆಗಳು ಬಹಳ ಮುಖ್ಯ. ಬಳೆಗಳು ಅಂದರೆ ಒಂದು ಮುತ್ತೈದೆಯರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಆದ್ದರಿಂದ ಲಕ್ಷ್ಮಿಯ ಮುಂದೆ ಈ ರೀತಿ ದೀಪಗಳನ್ನು ಹಚ್ಚಿ ಹೂವಿನಿಂದ ಅಲಂಕಾರವನ್ನು ಮಾಡಿ, ಕೆಂಪು ಮತ್ತು ಹಳದಿ ಮಿಶ್ರಿತವಾಗಿರುವಂಥ ಹೂವುಗಳಿಂದ ಅಲಂಕಾರವನ್ನು ಮಾಡಿ, ಮತ್ತು ತುಳಸಿ ಅಂದರೆ ತುಂಬಾ ಇಷ್ಟವೂ ಇರುತ್ತೆ. ತುಳಸಿಯನ್ನು ಸಹ ಅಂದರೆ ಖರೀದಿಯನ್ನು ಮಾಡ್ಬೋದು ಮತ್ತು ನೆಡ್ಬೋದು. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಮನೆಯ ದೇವರಿಗೆ ಪೂಜೆ ಮಾಡುವುದು ಬಹಳ ಮುಖ್ಯವಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟು ಮಾಡಿ.